ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಜ್ಜಿಗೆ ಹುಷಾರಿಲ್ದೇ ಇರೋ ರೀತಿ ಆಗಿದ್ದು. ಆದ್ರೆ ಅಜ್ಜಿಗೆ ಅವಾಗವಾಗ ಪ್ರಜ್ಞೆ ಬಂದು ಹೋಗ್ತಾ ಇರುತ್ತೆ. ಆ ಥರ ಪ್ರಜ್ಞೆ ಬಂದಾಗೆಲ್ಲ ಜನನಿ ಹತ್ರ ಅಜ್ಜಿ ಒಂದೇ ಹೆಸರನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ಆ ಹೆಸರೇನಂದ್ರೆ ಜೀವಾನಂದ್. ತಾರಾದೇವಿ ಆಸ್ತಿ ಮೇಲಿರೋ ರೈಟ್ಸ್ ಇನ್ 2 ದಿನದಲ್ಲಿ ನಮ್ಮ ಕೈ ಸೇರುತ್ತೆ. ಜನನಿ ಅವ್ರನ್ನ ಹೋಗಿ ನೋಡು ಅಂತ ಹೇಳ್ತಾ ಇದ್ರು. ಇದುವರೆಗೂ ನನ್ನಿಂದ ಆ ಜೀವಾನನ್ನ ಟ್ರೇಸ್ ಮಾಡಕ್ಕೆ ಆಗ್ತಿಲ್ಲ. ಆ ಅಜ್ಜಿ ತಂಬಿ ಇಂಪ್ರೆಷನ್ ತಗೊಬಂದಾಗಿಂದ ಆ ಹುಡುಗಿ ಕಡೆಯಿಂದ ಫೋನೇ ಬಂದಿಲ್ಲ ಅಲ್ವಾ? ಅಜ್ಜಿ ಮೊಬೈಲಿಂದ ಅವ್ರ ನಂಬರ್ ತಗೊಂಡು ಕಾಲ್ ಮಾಡಿದ್ವಿ. ಯಾರೋ ಒಬ್ರು ಲೇಡಿ ಅಟೆಂಡ್ ಮಾಡಿದ್ರು. ನಾನು ತಾರಾದೇವಿಯವ್ರ ಮೊಮ್ಮಗಳು ಅಂತ ಹೇಳಿದ ತಕ್ಷಣ ಅವ್ರ ಕಾಲ್ ಕಟ್ ಮಾಡ್ಬಿಟ್ರು. ಆಮೇಲೆ ನನ್ನ ನಂಬರ್ನ ಬ್ಲಾಕು ಮಾಡ್ಬಿಟ್ರು. ಆ ಜೀವನನ್ನ ಹುಡುಕಕ್ಕೆ ನನ್ನಿಂದ ಸಾಧ್ಯನೇ ಆಗ್ತಿಲ್ಲ. ನನ್ನಿಂದ ಜೀವಾನಂದನ ಹುಡುಕೋದಕ್ಕೆ ಏನೆಲ್ಲ ಸಾಧ್ಯನೋ ಅದೆಲ್ಲ ಪ್ರಯತ್ನನೂ ಮಾಡಿ ನೋಡಿದೆ ಗೌತಮ್. ಅಷ್ಟ್ರೊಳಗೆ ಇವ್ರನ್ನ ಧರ್ಮರಾಜ್ ಐಶ್ವರ್ಯ ಮದ್ವೆ ಅಂತ ಎಲ್ರನ್ನೂ ಮನೆಯಿಂದ ಆಚೆ ಕಳ್ಸಿ ಬೇರೆ ಯಾರನ್ನೋ ಮನೆ ಕರ್ಸ್ಬಿಟ್ಟು ಅಜ್ಜಿ ತಮ್ಮ ಇಂಪ್ರೆಷನ್ ನ ತಗೊಂಡು ಹೋಗಿದ್ದಾರೆ. ಅಜ್ಜಿ ಸೇಫ್ಟಿಗೋಸ್ಕರ ಅವ್ರ ರೂಮ್ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೆ. ಕರೆಕ್ಟ್ ಆಗಿ ಧರ್ಮರಾಜ್ ಅವ್ರ ಕಡೆ ಅವ್ರ ಮನೆಗ್ ಬಂದಾಗ ಕ್ಯಾಮ್ರಾ ವರ್ಕ್ ಆಗದೆ ಹೋಯ್ತು. ಅದರಿಂದ ನನಗೆ ಯಾವ ಡೇಟಾನು ತಗೊಳಕ್ ಆಗ್ಲಿಲ್ಲ. ನಮ್ಮ ಅಣ್ಣ ಅಜ್ಜಿ ಫಿಂಗರ್ ಪ್ರಿಂಟ್ನ ತಗೊಂಡು ಏನು ಮಾಡಿದ್ರು, ಇವಾಗ ಏನು ಮಾಡ್ತಾ ಇದ್ದಾರೆ ಯಾವುದೂ ಗೊತ್ತಾಗ್ತಿಲ್ಲ. ಇವತ್ತು ಬೆಳಗ್ಗೆ ಜನನಿ ನಮ್ಮ ಎದುರುಗಡೆ ಮನೇಲಿರೋ CC ಕ್ಯಾಮ್ರಾ ಚೆಕ್ ಮಾಡೋಣ ಅಂತ ಹೇಳಿದ್ಲು. ನಾವು ಹೋಗಿ ನೋಡಿದ್ವಿ. ಅದರಲ್ಲಿ ಯಾರೋ ಕಾರಿಂದ ಇಳಿದು ಮನೆ ಒಳಗೆ ಹೋಗಿದ್ದು ಮತ್ತೆ ಮನೆಯಿಂದ ಹೊರಗಡೆ ಬಂದಿದ್ದು ಎಲ್ಲ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿದೆ. ಅದ್ರ ಫುಟೇಜ್ ಖಂಡಿತ ಇವರು ನಮ್ಮ ಅಣ್ಣ ಕಳಿಸಿರೋರೇ ಆಗಿರ್ತಾರೆ. ಮನೆ ಕೆಲಸದವರಿಂದ ಹಿಡಿದು ನರ್ಸ್ವರೆಗೂ ಅವ್ರಿಗೆ ಫೇಕ್ ಕಾಲ್ಗಳನ್ನ ಮಾಡಿ ಅವ್ರನ್ನ ಮನೆಯಿಂದ ಹೊರಗೆ ಕಳಿಸಿ ಅಜ್ಜಿ ಫಿಂಗರ್ ಪ್ರಿಂಟ್ ತಗೊಂಡು ಹೋಗಿದ್ದಾರೆ. ಹೊರಗಿನವರಾಗಿದ್ರೆ ಮನೇಲಿರೋರ ಬಗ್ಗೆ ಅವ್ರಿಗೆ ಗೊತ್ತಾಗ್ತಿತ್ತು. ಒಂದು ವೇಳೆ ಗೊತ್ತಾಗಿದ್ರು ಅವ್ರ ಫೋನ್ ನಂಬರ್ ಹೇಗೆ ಸಿಗ್ತಿತ್ತು? ಇದನ್ನೆಲ್ಲ ನೋಡಿದ್ರೆ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಇವರು ನಮ್ಮ ಅಣ್ಣ ಕಳಿಸ್ತವ್ರೆ. ಇದಕ್ ನೀನೇ ಹೆಲ್ಪ್ ಮಾಡ್ಬೇಕು ಗೌತಮ್. ಇವ್ರು ಯಾರು, ಎಲ್ಲಿದ್ದಾರೆ, ಅಜ್ಜಿ ತಮ್ಮ ಇಂಪ್ರೆಷನ್ ತಗೊಂಡು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ನೀನೇ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ನಂಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ಇದನ್ನ ಡಾಕ್ಟರ್ ಹತ್ರನೂ ತಗೊಂಡು ಹೋಗ್ಬೋದು. ಆದ್ರೆ ಧರ್ಮರಾಜ್ಗಿರೋ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡ್ಕೊಂಡು ಏನೂ ಆಗದೆ ಇರೋ ತರ ತಡೆದ್ ಬಿಡ್ತಾರೆ. ಗೌತಮ್ ಪ್ಲೀಸ್ ಚೂರ್ ಬೇಗ ಕಂಡು ಹಿಡಿ. ಗೌತಮ್ ಏನು ಹಾಗೆ ನೋಡ್ತಿದ್ಯಾ? ಇವ್ರ ಮುಂಚೆನೇ ನಿನ್ಗೆ ಗೊತ್ತಾ? ಎಲ್ಲಾದ್ರೂ ನೋಡಿದ್ಯಾ? ಇಲ್ವಲ್ಲ. ತಗೋ, ನನಗೆ ಸ್ವಲ್ಪ ಟೈಮ್ ಕೊಡಿ. ಇದ್ರ ಬಗ್ಗೆ ನಾನು ಯೋಚನೆ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ಗೌತಮ್ ಸ್ವಲ್ಪ ಅರ್ಜೆಂಟ್ ಇದೆ. ನಿನಗೆ ಪ್ರೆಷರ್ ಹಾಕ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ಬಟ್ ಈ ವಿಷಯನ ಯಾರು ಕೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದು ಅಜ್ಜಿ ಅವರ ಆಸ್ತಿ. ಸಂಪೂರ್ಣವಾಗಿ ಅಧಿಕಾರ ಇರೋದು ಅವ್ರೊಬ್ರಿಗೆ ಮಾತ್ರ. ಹೆಣ್ಮಕ್ಳು ಉದ್ಧಾರ ಆಗ್ಬೇಕು ಅಂತ ಇಷ್ಟಪಟ್ಟವ್ರು. ಈಗ ಅವ್ರ ಆಸ್ತಿ ಕೈ ಬಿಟ್ಟು ಹೋಗ್ತಿದ್ರು ಅವ್ರಿಗೆ ಗೊತ್ತಿಲ್ಲದೆ ಪ್ರಜ್ಞೆ ಇಲ್ದೆ ಮಲ್ಗಿದ್ದಾರೆ. ಅವ್ರಿಗೋಸ್ಕರ ಮಾತ್ರನೇ ನಾನು ಈ ವಿಷಯದಲ್ಲಿ ಇನ್ವಾಲ್ವ್ ಆಗ್ತಿರೋದು. ಒಂದ್ ವೇಳೆ ಧರ್ಮರಾಜ್ ಕೈಗೆ ಹೋದ್ರೆ ಅಜ್ಜಿ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಕೈ ಬಿಟ್ಟು ಹೋಗ್ಬಿಡತ್ತೆ. ಅದಕ್ಕೆ ಹೇಗಾದ್ರೂ ಮಾಡಿ ನೀನ್ ಹೆಲ್ಪ್ ಮಾಡ್ಲೇಬೇಕು ಗೌತಮ್. ನಿನ್ನೆ ನಂಬ್ಕೊಂಡಿದೀವಿ, ಪ್ಲೀಸ್. ಪೃಥ್ವಿ, ಆ ಫೋಟೋ ಸೆಂಡ್ ಮಾಡ್ಬಿಡು. ಸರಿ ಜನನಿ. ಗೌತಮ್ ವಾಟ್ಸಪ್ಪಲ್ಲಿ ಫುಟೇಜ್ ಕಳಿಸಿದ್ದೀನಿ,
CC ಕ್ಯಾಮ್ರಾ ಆಗಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಝೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ನನ್ನ ಕೈಲಿ ಸಾಧ್ಯವಾದಷ್ಟು ನಾನು ಟ್ರೈ ಮಾಡ್ತೀನಿ. ಜನನಿ, ಹೊರಡ್ಲಾ? ಸರಿ, ಥ್ಯಾಂಕ್ ಯು ಗೌತಮ್, ಥ್ಯಾಂಕ್ ಯು ಸೋ ಮಚ್. ನಾವಿವಾಗ ಹೊರಡ್ತೀವಿ. ಗೌತಮ್, ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ನನಗೆ ಕಾಲ್ ಮಾಡು, ತಕ್ಷಣ ನಾನು ಬರ್ತೀನಿ. ಜನನಿ, ನಾವಿನ್ ಹೊರಡ್ತೀವಿ. ಸರಿ. ಸ್ಕೂಲ್ ತುಂಬಾ ಚೆನ್ನಾಗಿತ್ತಲ್ವಾ? ಹ್ಞೂ ಅಕ್ಕ, ಎಲ್ಲ ಸರಿನೇ. ನೋಡಾಯ್ತು, ಮಾತಾಡಾಯ್ತು, ಎಲ್ಲ ಓಕೆನೋ ಆಯ್ತು. ಆದ್ರೆ ಈಗ ಮನೆಗೆ ಹೋದ್ರೆ ಅವಯ್ಯ ಏನಾದ್ರೂ ಹೇಳ್ತಾನಲ್ಲ. ಇನ್ಮೇಲೆ ಅವ್ರಿಗೆ ಹೇಳಕ್ ಏನಿದೆ, ಎಲ್ಲ ಹೇಳಿ ಮುಗಿಸ್ಬಿಟ್ರಲ್ಲ. ಊಟಕ್ಕೂ ಮಣ್ಣಾಕ್ಬಿಟ್ರು, ಪಾಠಕ್ಕೂ ಮಣ್ಣಾಕ್ಬಿಟ್ರು. ನಾನು ಸ್ಟ್ರಿಕ್ಟಾಗಿ ಇವ್ರಪ್ಪನ ಹತ್ರ ಹೇಳಿ ಬಂದಿದ್ದೀನಲ್ಲ, ಬಿಡು. ಅದಲ್ಲ ಅಕ್ಕ, ನಾವೇನಾದ್ರೂ ಮಾಡಿದೀವಿ ಅಂತಾನೆ ಅದ್ರ ವಿರುದ್ಧವಾಗಿ ಏನಾದ್ರೂ ಮಾಡ್ಲೇಬೇಕು ಅಂತ ಮಾಡ್ತಾರಲ್ಲ ಆ ಸೈಕೋ ಪಾರ್ಟಿ. ಅದಕ್ಕೆ ಹೇಳ್ತಾ ಇದ್ದೀನಿ. ಅದು ಅಲ್ದೆ ಮಕ್ಳು ಮುಂದೆನೆ ಬಂದು ಮಾತಾಡ್ಬಾರ್ದನ್ನೆಲ್ಲ ಮಾತಾಡ್ಕೊಂಡು ಕೂತಿರ್ತಾರಲ್ಲ, ಮನ್ಸನ್ನೆಲ್ಲ ಹಾಳು ಮಾಡ್ಬಿಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಅವ್ರನ್ನೆಲ್ಲ ತಿದ್ದಕ್ಕಾಗತ್ತೇನೆ? ಅಶ್ವಿನಿ, ಅವ್ರು ಮಾತಾಡಿದ್ದೀನಲ್ಲ, ತಲೆಗಲ್ಲ ಕಿವಿಗೂ ಹಾಕೋಬಾರ್ದು. ಸರಿಮಾ. ಅದನ್ನೇ ನೆನ್ಸ್ಕೊಂಡು ಹತ್ಕೊಂಡು ಕುತ್ಕೋಬಾರ್ದು. ಹ್ಞೂ ಮಾ. ನಿಮ್ಮಪ್ಪ ಒಬ್ಬ ಸರಿ ಇದ್ದಿದ್ರೆ ನಾವ್ಯಾಕೆ ಅವ್ರು ಹೇಳಿದ ಮಾತೆಲ್ಲ ಕೇಳ್ಕೊಂಡು ಹೋಗಿಸ್ಕೊಂಡು ಬಿದ್ದಿರ್ಬೇಕಾಗಿತ್ತು? ನಿಮ್ಮಪ್ಪ ಏನು ಮಾಡಲ್ಲ ಅಂತಾನೆ ಅಲ್ವಾ ನಿಮ್ ದೊಡ್ಡಪ್ಪ ಅಷ್ಟೊಂದು ಕೂಗಾಡ್ತಿರೋದು? ಅಣ್ಣ ಅಂದ್ರೆ ಸಾಕು, ಹಂಗೆ ಹೆದರ್ಕೊಂಡು ಸಾಯ್ತಾರೆ. ನಾವು ತಗೊಂಡಿದ್ದ ತೀರ್ಮಾನಕ್ಕಿಂತ ಅಲ್ಲಲ್ಲ, ಇವಳು ತಗೊಂಡಿರೋ ತೀರ್ಮಾನ ಸರಿನೇ ಇದೆ ಅಲ್ವಾ? ಹ್ಞೂ. ಅನಗ, ನಿನ್ಗಿಷ್ಟ ಆಯ್ತಾ? ನಂಗೆ ಸಖತ್ ಇಷ್ಟ ಆಯ್ತಪ್ಪ. ಅಶ್ವಿನಿ, ನಿಂಗೆ? ನನ್ಗೂ ಇಷ್ಟ ಆಗಿದೆ ಮಾ. ಇನ್ನೇನ್ ಮತ್ತೆ ಬಿಡು. ಅಕ್ಕ, ಒಂದ್ ವಿಷಯ ಮರ್ತೋದ್ರಲ್ಲ. ಅದೇ ನಮ್ಮ ಮನೇಲಿ ಇನ್ನೊಂದು ಪಂಚಾಯಿತಿ ನಡೀತಾ ಇದೆಯಲ್ಲ. ಅದೇ ಅಕ್ಕ,